2 ಗಂಟೆ ಸುಮಾರವಾಗಿ ವಾದ್ಯ ಏನೋ ಬೆಳಕು ಏನೋ ಒಂದು ಆ ಮದ್ವೆ ನಿಪ್ನ ಹೋಗತ್ತಲ್ಲ ತಾಯಿ, ಆ ಥರ ಎಲ್ಲ ಪಟ್ಟೆ ಪೀತಾಂಬರ ಏನು ಜರ್ಜರಿ ಹಾಕೊಂಡು ಒಳೆ ಒಂಥರ ಪ್ರಕಾಶ ಎಲ್ಲ ಅವ್ರ ಮೇಲೆ. ಆ ಮದ್ವೆಗೆ ಹೋಗಿ ಅವ್ರು ಏನೇನು ಮಾಡಿರೋ ಲಾಡು ಮತ್ತೆ ಮೈಸೂರು ಪಾಕ್ ಎಲ್ಲ ತಿಂದು ದೇವಗಳ ಮದ್ವೆಗೆ ಊಟ ಮಾಡಿದ್ರ ನಮ್ಗೆ ಬೆಳಗ್ಗೆ ಗುರ್ತಾಯ್ತಾ ದೇವಿನ ಮದ್ವೆ. ಅಯ್ಯೋ. ಆಮೇಲೆ ಸ್ಪೆಷಲಿ ಅಂತೇಳಿ ಅಂದ್ರೆ ಮಕ್ಕಳಾಗಲ್ಲಮ್ಮ, 15 ವರ್ಷ 10 ವರ್ಷದಿಂದ ಮಕ್ಕಳಾಗಲ್ಲ. ಇವಾಗ ತುಂಬಾ ಸಮಸ್ಯೆ ಕಾಡ್ತಾ ಇರೋದು ಅದೇ ಅಲ್ವಾ? ಹೌದು. ನಮಸ್ತೆ ಗುರುಜಿ. ನಮಸ್ತೆ ಮಾ. ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡಿ. ನಿಮ್ಮ ಹೆಸರು, ನೀವು ಹುಟ್ಟಿದ ಊರು? ನಮ್ಮ ಹೆಸರು ಬಂದು, ನನ್ನ ಹುಟ್ಟೆಸರು ಬಂದು ಗಂಗಾಧರ ಅಂತೇಳಿ. ನಾವು ಹುಟ್ಟಿರೋದು ನಾವು ದಾಂಡೇಲಿ ಅಂತೇಳಿ, ಕಾರವಾರ ಡಿಸ್ಟಿಕ್ಕು. ಅದು ತಾಲೂಕು ಅದೇ ದಾಂಡೇಲಿನೇ ನಾನು ಹುಟ್ಟಿರೋದು. ನಾವು ಒಂದು ಕುರುಬರು ಅಂತ ಇದರಲ್ಲಿ ಹುಟ್ಟಿರೋದು, ನಾನು ಸಮುದಾಯದಲ್ಲಿ ನಾನು ಕುರುಬರು. ನನ್ನ ಹೆಸರು ಗಂಗಾಧರ ಅಂತೇಳಿ. ಎರಡನೇದು ನಂದೆಲ್ಲ ಒಟ್ಟು ಬೆಳೆದಿರೋದೊಂದು ಆಲ್ಮೋಸ್ಟ್ 14-15 ವರ್ಷವರೆಗೂ ಅಲ್ಲೇ ಉತ್ತರ ಕರ್ನಾಟಕನೇಮ್ಮ. ಅದ್ರ ಮೇಲೆ ಬೆಂಗಳೂರಿಗೆ ಬಂದಿರೋದು. ಎಷ್ಟನೇ ವರ್ಷದಲ್ಲಿ ಬೆಂಗಳೂರಿಗೆ ಬಂದ್ರಿ? ಇಸ್ವಿ ಅಂತೂ ನೆನಪಿಲ್ಲ, ನಾನೊಂದು 16-17 ವಯಸ್ಸಿನವನಿದ್ದೆ ಕಾಣುತ್ತೆ, ಅವಾಗ ಬಂದಿರೋದು ನಾನು. ಈಗ ಬಂದು ಸುಮಾರು ಇಲ್ಲ ಅಂದರೂ ಒಂದು 14 ವರ್ಷದ ಮೇಲೆ ಆಯ್ತಾಯಿ, 14-15 ವರ್ಷದ ಮೇಲೆ ಆಯ್ತು ನಾನು ಬಂದು ನಾನು ಅಂಜನಾಪುರ ಅಂತೇಳಿತ್ತು, ಅಲ್ಲಿ ವಾಸವಾಗಿದ್ದೆ. ಈಗ ಸಿಟಿನಲ್ಲಿದ್ದೀನಿ, ಕಾಟನ್ಪೇಟೆ. ಏನಾದರೂ ಓದ್ಕೊಂಡಿದ್ರಾ ಅಥವಾ ಡೈರೆಕ್ಟ್ ಈ ವಿದ್ಯೆಗೆ ಬಂದ್ಬಿಟ್ರಾ? ನಾನೇನು ಸ್ಕೂಲಂತೂ ಹೋಗಿದ್ದು ಕಡಿಮೆ ಅಷ್ಟೇ, ಒಂದು 3-4 ಕ್ಲಾಸ್ ಏನಾದ್ರು ಹೋಗಿರ್ಬೋದು. ಕನ್ನಡ ಅಷ್ಟು ಓದ್ತೀನಿ, ಅಷ್ಟು ಬರುತ್ತೆ. ಇಂಗ್ಲೀಷ್ ಮತ್ತೇನು ಬರಲ್ಲ. ಎಲ್ಲ ನನ್ನ ಗುರುವಿನ ಆಶೀರ್ವಾದ. ಅವ್ರ ವಿದ್ಯೆ ಅವ್ರೇನು ಕಲಿಸ್ಕೊಟ್ಟಾರೋ ಅದ್ರ ಮುಖಾಂತರ ವಿದ್ಯೆ ಕಲಿತೇ ಇರ್ತಾರೆ. ನನಗೆ ಎರಡು ಥರ ಗುರುಗಳು, ಒಂದು ಹಿಂದೂ ಧರ್ಮದ ಗುರುಗಳು ಹೌದು, ಇನ್ನೊಂದು ಮುಸ್ಲಿಂ ಧರ್ಮದ ಗುರುಗಳು ಹೌದು. ನಾನು ಹುಟ್ಟತ್ಲೇನೆ ನಾನೊಂದು ನಮ್ಮ ಮನೆ ಹತ್ರ ಒಂದು ಮಠ ಇತ್ತು. ಅಂದರೆ ಒಂದು 3-4 ಮನೆ ಬಿಟ್ಟು ಒಂದು ಮಠಕ್ಕೆ ಜಾಗ ಇತ್ತು. ಕುರುಬರು ಎಲ್ಲ ಸೇರಿ, ಒಂದು ನಮ್ಮ ಸಮುದಾಯ ಎಲ್ಲ ಸೇರಿ ಒಂದು ಮಠ ಕಟ್ಟಿದ್ರು. ಅಲ್ಲಿ ಒಂದು ಗುರುಗಳು ಬರ್ತಿದ್ರು. ಅವ್ರು ಎಲ್ಲಿಂದ ಬರ್ತಿದ್ರು ಗೊತ್ತಿಲ್ಲ, ಮಹಾರಾಷ್ಟ್ರ ಅನ್ನೋರು ಜಾಸ್ತಿ. ಒಂದು ಕೋಲು ಕೈಗಳ ಮೇಲೆ ಒಂದು ಕಂಬಳಿ ಹಾಕೊಂಡು ಅವ್ರು ಬರೋರು. ನಾನೇನು ಮಾಡ್ತಿದ್ದೆ ಅವಾಗ, ಒಂದು 2 ಕ್ಲಾಸು 3 ಕ್ಲಾಸ್ ಸ್ಕೂಲಿಗೆ ಹೋಗ್ತಿದ್ನೇನೋ, ಅವ್ರು ಸೇವೆ ಮಾಡ್ತಿದ್ದೆ. ಬರೋದು ಹೋಗೋದು. ಅವ್ರೇನೋ ಒಂದು ಅವಾಗ ಸ್ಕೂಲ್ ಬಿಟ್ಟ ತಕ್ಷಣ 2 ಗಂಟೆಗೆಲ್ಲ ಬಿಡೋರು. ಅವಾಗ ಇವಾಗ 4 ಗಂಟೆಗೆಲ್ಲ ಬಿಡ್ತಾವ್ರೆ. 2 ಗಂಟೆಗೆಲ್ಲ ಬಿಡೋರು. ಬಂದಮೇಲೆ ಅವ್ರದ್ದೇನೋ ಸೇವೆ ಮಾಡೋದು, ನೀರು ತಂದು ಕೊಡೋದು, ಹಂಗು ಹಿಂಗು ಏನೋ ಒಂದು ಚಿಕ್ಕ ಬಿಡೋದು. ಹಂಗೆ ಮಾಡ್ತಾ ಅವ್ರ ಜೊತೆಗೆ ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರ ಜೊತೆಗೆ ಬೆರೆತ್ಕೊಂಡು ಬಿಟ್ಟೆ. ಆಮೇಲೆ ಹಂಗೆ ಒಂದು 3-4 ವರ್ಷ ಕಳೀತು. ಆಮೇಲೆ ನಮ್ಮ ತಂದೆನೂ ತೀರೋದ್ರು. ನಮ್ಮ ತಂದೆ ತೀರೋದ್ಮೇಲೆ ಇನ್ನೂ ಸ್ವಲ್ಪ ನಮಗೆ ಅವಾಗನೇ ಒಂಚೂರು ಡಿಪ್ರೆಷನ್ ಆದಂಗೆ ಆಯಿತು. ಆಮೇಲೆ ಏನೋ ಪರಮಾತ್ಮ ಹಚ್ಚಿರೋದಂತೇಳಿ ಸುಮ್ಮನಾದೆ. ಹಂಗೆ ಬರ್ತಾ ನಮ್ಮ ಗುರುಗಳು ಲಿಂಗೈಕ್ಯ ಆದರು. ಅದ್ರ ಮೇಲೆ ಊರು ಬಿಟ್ಬಿಟ್ಟೆ. ಎಷ್ಟನೇ ವಯಸ್ಸಲ್ಲಿ ಊರು ಬಿಟ್ರಿ? ಆಗಿತ್ತು ನನಗೆ ಒಂದು 16-17 ವಯಸ್ಸಾಗಿತ್ತು. ಅವಾಗ ಬಂದು ಬೆಂಗಳೂರು ಸೇರ್ಕೊಂಡು ಅವಾಗಿಂದ ಈ ಥರ ಸೇವೆ ಮಾಡ್ಕೊಂಡು ಬಂದಿದ್ದೀರಾ? ಎಷ್ಟು ವರ್ಷದಿಂದ ನೀವು ಈ ಸೇವೆ ಮಾಡ್ಕೊಂಡು ಬಂದಿದ್ದೀರಾ? ನಾನು ಸುಮಾರು ಆಗಿಲ್ಲ ಅಂದರೆ ಒಂದು 13-14 ವರ್ಷ ಆಯಿತು. ಎಷ್ಟನೇ ವರ್ಷಕ್ಕೆ ನೀವು ಈ ಥರ ಆಗಿದ್ದು? ನಾನೊಂದು 14 ವರ್ಷದವನಿದ್ದೆ, 14-15 ವರ್ಷದವನು. ಅವಾಗಿಂದ ಈ ಫೀಲ್ಡಿಗೆ ಬಿದ್ದೆ. ಏನೇನು ಕಲ್ತಿದ್ದೀರಾ ವಿದ್ಯೆನಲ್ಲಿ? ತಂತ್ರವಿದ್ಯೆ ಎಲ್ಲ ಕಲ್ತಿದ್ದೀನಿ. ಆಮೇಲೆ ಸಿದ್ಧಿ ತಂತ್ರವಿದ್ಯೆ, ಆಮೇಲೆ ಗಿಡಮೂಲಿಕೆ ವಿದ್ಯೆಗಳೆಲ್ಲ ಗೊತ್ತು. ನಾವು ಸ್ವಲ್ಪ ಐಡಿಯಾ ಇದೆ ಅದ್ರ ಬಗ್ಗೆ ಕೊಡೋದು. ಇಂಥ ರೋಗಕ್ಕೆ ಬೇರೆ ಏನೇನು ಕಾಯಿಲೆಗಳು ಇರ್ತಾವೋ ನಮ್ಗೆ ತಿಳಿದು ಮಟ್ಟಿರೋದು ನಾನು ಕೊಡ್ತೀನಿ. ಇವಾಗ ಯಾವ್ಯಾವ ಆರೋಗ್ಯ ಸಮಸ್ಯೆಗೆ ನೀವು ಔಷಧಿಗಳನ್ನ ಕೊಡ್ತೀರಾ? ಅದು ಸ್ವಲ್ಪ ಡೀಟೇಲಾಗಿ ಹೇಳ್ಬೋದಾ? ಹಾರ್ಟಿಗೆ ಕೊಡ್ತೀನಿ. ಹಾರ್ಟ್ ಪ್ರಾಬ್ಲಮ್ಸ್ ಇದೆ? ಹಾರ್ಟಿಗೆ ಕೊಡ್ತೀನಿ. ಈ ದಮ್ಮ ಆಗುತ್ತೆ, ಉಸಿರುಗಟ್ಟತ್ತೆ, ದಮ್ಮ ಅಂತಾರೆ ಅದಕ್ಕೆ ಕೊಡ್ತೀನಿ. ಆಮೇಲೆ ಮೈಗ್ರೇನ್ ಅಂತಾರೆ, ಮೈಗ್ರೇನ್ ಕೊಡ್ತೀನಿ. ಥೈರಾಯ್ಡಿಗೆ ಕೊಡ್ತೀನಿ. ಆಮೇಲೆ ಇದು ನರಕ್ಕೆ ಏನೋ ದುರ್ಬಲ ಏನಾದ್ರು ವೀಕ್ನೆಸ್ ಇತ್ತಂದ್ರೆ ಅದಕ್ಕೆ ಕೊಡ್ತೀನಿ. ಶೇಕ್ ಆಗ್ತಾ ಕೈ ನಿಂತ್ಕೊಳ್ಳಲ್ಲ ಒಂದೇ ಕಡೆ ಮನುಷ್ಯನು, ಅದಕ್ಕೆ ಕೊಡ್ತೀನಿ. ಆಮೇಲೆ ಸ್ಪೆಷಲಿ ಅಂತೇಳಿ ಅಂದ್ರೆ ಮಕ್ಕಳಾಗಲ್ಲಮ್ಮ, 15 ವರ್ಷ 10 ವರ್ಷದಿಂದ ಮಕ್ಕಳಾಗಲ್ಲ. ಇವಾಗ ತುಂಬಾ ಸಮಸ್ಯೆ ಕಾಡ್ತಾ ಇರೋದು ಅದೇ ಅಲ್ವಾ? ಹೌದು, ಅದಕ್ಕೆ ಕೊಡ್ತೀನಿ. ಹೆಣ್ಮಕ್ಳಿಗೆ ಕೆಲವರು ಪ್ರಾಬ್ಲಮ್ ಬರ್ತವೆ, ಅವಕ್ಕೆಲ್ಲ ಕೊಡ್ತೀನಿ. ಏನೋ ಅಂತಾರೆ ಬಟ್ಟೆ ಅಂತೇಳಿ, ಕೆಂಪು ಬಟ್ಟೆ, ಬಿಳಿ ಬಟ್ಟೆ, ಅದಕ್ಕೆಲ್ಲ ಕೊಡ್ತೀನಿ. ಮಕ್ಕಳಿಗೆ ಒಂದು 15-20 ವರ್ಷದಿಂದ ಮಕ್ಕಳಾಗಲಿಲ್ಲ ಅಂದರೂ ಕನ್ಫರ್ಮ್ ಆಗಿ ಮಕ್ಕಳಾಗೋ ಥರ ಕೊಡ್ತೀನಿ. 3 ತಿಂಗಳು ಗ್ಯಾರಂಟಿ. ಆದರೆ 3 ತಿಂಗಳಲ್ಲಿ ಗ್ಯಾರಂಟಿ ಕನ್ಫರ್ಮ್ ಮಕ್ಕಳಾಗೋ ಥರ
ಸಕ್ಸಸ್ ಯಾವ್ದಾದ್ರು ಆಗಿದೆ ಇದು? ತುಂಬಾ ಆಗವೆಮ್ಮ. ಯಾವ್ದಾದ್ರು ಉದಾಹರಣೆಗೆ ಹೇಳ್ಬೋದಾ? ಉದಾಹರಣೆ ತೋರ್ಸಕ್ಕಾಗಲ್ಲ, ಹೇಳ್ಬೋದು, ತುಂಬಾ ಹೇಳ್ಬೋದು. ಇಲ್ಲಿ ಬೆಂಗಳೂರಲ್ಲಿ ನಮ್ದು ಒಂದು 7-8 ಅಂತ ಹೇಳೇನಿಲ್ಲ, ಒಂದು 10-12 ಅಂತೂ ಆಗವೆ. ಆಮೇಲೆ ನಿಮ್ದು ಕೋಲಾರಕ್ಕೆಲ್ಲ ಕೊಟ್ಟಿದ್ದೀನಿ, ತುಮಕೂರು ಕೊಟ್ಟಿದ್ದೀನಿ, ಮಂಡ್ಯ ಕೊಟ್ಟಿದ್ದೀನಿ, ಕನಕಪುರದಲ್ಲಿ ಕೊಟ್ಟಿದ್ದೀನಿ, ಚಿಂತಾಮಣಿ ಕೊಟ್ಟಿದ್ದೀನಿ, ಆಮೇಲೆ ಚಿಕ್ಕಬಳ್ಳಾಪುರ ಕೊಟ್ಟಿದ್ದೀನಿ, ಹಾಸನ ಕೊಟ್ಟಿದ್ದೀನಿ, ಚಿತ್ರದುರ್ಗದಲ್ಲಿ ಕೊಟ್ಟಿದ್ದೀನಿ, ರಾಣೆಬೆನ್ನೂರು, ಮಹಾರಾಷ್ಟ್ರಗೆಲ್ಲ ಕೊಟ್ಟಿದ್ದೀನಿ, ಕೋಲ್ಹಾಪುರ, ನಾಗ್ಪುರ, ಪೂನಾ ಕೊಟ್ಟಿದ್ದೀನಿ, ಸಾತಾರ ಕೊಟ್ಟಿದ್ದೀನಿ. ಹಿಂಗೆಲ್ಲ ಬೇರೆ ಬೇರೆ ಇದರಿಂದೆಲ್ಲ ಬಂದವ್ರೆ. ಅನಂತಪುರದಿಂದ ಬಂದವ್ರೆ, ಆಂಧ್ರ, ಅನಂತಪುರ, ಕಡಪ, ಕರ್ನೂಲು, ಆ ಕಡೆಯಿಂದೆಲ್ಲ ಬಂದವ್ರೆ. ತಮಿಳುನಾಡಿಂದ ಬಂದವ್ರೆ, ಕೃಷ್ಣಗಿರಿಯಿಂದ ಬಂದವ್ರೆ, ತೊಗನಿಕೋಟದಿಂದ ಬಂದವ್ರೆ, ಆಂಬೂರಿಂದ ಬಂದವ್ರೆ, ರೇಣುಗುಂಡದಿಂದ ಬಂದವ್ರೆ, ಕಾಂಜೀಪುರಂನಿಂದ ಬಂದವ್ರೆ. ಎಲ್ಲ ಪ್ಲೇಸಸ್ ಇಂದಾನು ಬಂದಿದ್ದಾರೆ, ಕೊಟ್ಟಿದ್ದೀನಿ. 3 ತಿಂಗಳೊಳಗೆ ಆಗುತ್ತೆ ಅಲ್ಲ? ಕನ್ಫರ್ಮ್ ಆಗತ್ತೆ ಅಮ್ಮ, ಕನ್ಫರ್ಮ್ ಆಗತ್ತೆ. ಆಲ್ಮೋಸ್ಟ್ ನನ್ನ ಹತ್ರ ಬಂದವರಿಗೆಲ್ಲ ಆಗಿದೆ. ಆದರೆ ಅವ್ರು ಒಂಚೂರು ಡಾಕ್ಟರ್ ರಿಪೋರ್ಟ್ ಏನಂತೆ ಅಂತ ಅನ್ನತ್ತೆ, ಅದು ನನಗೊಂಚೂರು ಹೇಳ್ಬೇಕು. ಅದು ಮಾಡಿಸಿರ್ಬೇಕು, ಸ್ಕ್ಯಾನ್ ಅಂತಾರಲ್ಲ, ಅದು ಮಾಡಿಸ್ಕೊಂಡು ತಂದಿರಬೇಕು. ಅಂದರೆ ಅದನ್ನ ನೋಡಿ ನಾನು ಹೇಳ್ತೀನಿ ಏನು ಕೊಡಬೇಕು ಇವ್ರಿಗೆ, ಏನಿಲ್ಲ ಅಂತ ಅದನ್ನ ನೋಡಿ ಮತ್ತೆ ಕೊಡ್ತೀನಿ. ಇವಾಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಹೇಗೆ ಮಾಡೋದು? ನಿಮ್ಮ ಫೋನ್ ನಂಬರ್ ಏನಾದರೂ ಇದೆಯಾ? ಇದೆ, ನನ್ನ ನಂಬರ್ ಇದೆ ಅಮ್ಮ, ಹೇಳಿ. 9108608768 ಇದು ನನ್ನ ಫೋನ್ ನಂಬರು. ಭೇಟಿ ಮಾಡ್ಬೇಕಂದ್ರೆ ಯಾವ್ದಾದ್ರು ಅಡ್ರೆಸ್ ಇದೆಯಾ? ನಾನು ಸ್ವಲ್ಪ ಹೊತ್ತು ಏನಾದ್ರು ಬಂದೆ ಅಂದರೆ ಬೆಂಗಳೂರಿಗೆ, ನಾನು ಇರೋದು ಅಂತೇಳಂದ್ರೆ ಕಾಟನ್ಪೇಟೆಯಲ್ಲಿ ಇರ್ತೀನಿ. ಬಂದೆ ಅಂದರೆ, ಇಲ್ಲ ಅಂದರೆ ಕೋಲಾರ, ಬಿಟ್ಟೆ ಅಂದರೆ ಹುಬ್ಳಿಗೆ ಇರ್ತೀನಿ. ಮೇಡಮ್ 3 ಪ್ಲೇಸಲ್ಲಿ ಇರ್ತೀನಿ. ಯಾವ್ಯಾವ ಟೈಮಲ್ಲಿ ಅವೈಲಬಲ್ ಇರ್ತೀರಾ? ಹೇಳಕ್ಕಾಗಲ್ಲ, ಫೋನ್ ಮಾಡ್ಕೊಂಡ್ರೆ ನಾನು ಎಲ್ಲಿ ಏನಂತ. ನಾವು ಸನ್ಯಾಸಿಗಳಮ್ಮ ಅಲೆ ಮಾಡಿದಾರ, ಯಾವ ದೇವಸ್ಥಾನ, ಗುಡಿ, ಗುಂಡಾರ, ಮಶಾನ ಸಿಗುತ್ತೆ ಅಲ್ಲೇ ಕಳ್ಕೊಂಡು ಕಾಲ ಹೆಂಗೋ ಮಾಡ್ಕೊಂಡಿರೋರು. ಆದರೆ ಕನ್ಫರ್ಮ್ ಫೋನ್ ಮಾಡಿದ್ರೆ ನಾನು ಯಾವ ಟೈಮಿಗೆ ಎಲ್ಲಿ ಬರ್ತೀನಿ ಅನ್ನೋದು ಗೊತ್ತಾಗುತ್ತೆ. ಆದರೆ ಇರೋದಂತೂ ನಾನು ಒಂದು 7-8 ವರ್ಷ ಮೇಲೆ ಆಯಿತು, ಒಂದು 12 ವರ್ಷ ಆಯಿತು ನಾನು ಬೆಂಗಳೂರಲ್ಲೇ ವಾಸವಾಗಿರೋದು. ಅದಕ್ಕಿಂತ ಮುಂಚೆ ನಾನು ತುಮಕೂರಿಗಿದ್ದೆ. ಈಗ ಜಾಸ್ತಿ ಇದ್ರೆ ಬೆಂಗಳೂರೇ ಇರೋದು ನಾನು. ಬೆಂಗಳೂರು, ಕೋಲಾರ ಬಿಟ್ಟರೆ ಧಾರವಾಡ. ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆನೂ ಏನೋ ಮಾಡ್ತೀರಿ ಅಂತ ಕೇಳ್ಪಟ್ಟಿದ್ದೀನಿ, ಏನೇನೆಲ್ಲ ಮಾಡ್ತೀರಾ? ಅದ್ರ ಬಗ್ಗೆ ತುಂಬ ಎಲ್ಲ ಮಾಡ್ತೀವಿ. ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ, ಅದೊಂದು ಹೆಣ್ಣು ಮತ್ತೆ ಒಂದು ಗಂಡು ದೇವರಿಗೆ ಸೇರುವಂಥ ವಿದ್ಯೆ ಅದು. ಅವೆಲ್ಲ ಒಂಥರ ಬೇರೆ 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 ವಿದ್ಯೆಗಳು, ಅವೆಲ್ಲ ಮಶಾಣ ವಿದ್ಯೆ, ಆಮೇಲೆ ಶವ ಸಾಧನೆ, ಶಂಸಾನ ಸಾಧನೆ, ಆಮೇಲೆ ಬೇತ್ ಪ್ರೇತಾದಿಗಳನ್ನೆಲ್ಲ ಇಟ್ಟು ಅದು ಮಾಡುವಂಥ ಸಾಧನೆಗಳು ಅವು ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ. ಅದಕ್ಕೆ ನಮ್ಮ ಕನ್ನಡ ಭಾಷೆಯಲ್ಲಿ ಈ ಮೋಡಿ ವಿದ್ಯೆ ಅಂತಾರೆ, ಕಣ್ಣು ಮುಚ್ಚೋ ವಿದ್ಯೆ ಮೋಡಿ ವಿದ್ಯೆ ಅಂತಾರೆ. ಅದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಅಂತಾರೆ. ಇಂಗ್ಲೀಷಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂತಾರೆ, ಕನ್ನಡದಲ್ಲಿ ಇದು ಮೋಡಿ ವಿದ್ಯೆ ಅಂತಾರೆ. ಕಾನೂನು ವಸ್ತುನ ಕಾಂದಂಗೆ ಮಾಡೋದು ಮೋಡಿ ವಿದ್ಯೆ. ಏನೋ ಒಂದು ಪ್ರೆಸೆಂಟ್ ಆಗಿ ಟೇಬಲ್ ಇದೆ, ಅದು ಕಾಂದಂಗೆ ಮಾಡೋದೇ ಮೋಡಿ ವಿದ್ಯೆ, ಅದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ. ಗುರುಜಿ, ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ನಿಜಾನಾ ಇಲ್ಲ ಅಥವಾ ಸುಳ್ಳ? ಅದೆಲ್ಲ 100ರಲ್ಲಿ ಒಂದು 20% ಜನರ ಹತ್ರ ಇದೆ ಅನ್ಬೋದು. ಇವಾಗಿನ ಕಾಲದಲ್ಲಿ 80% ಸುಳ್ಳು ಅನ್ಬೋದು. ನಡೆಯತ್ತಾ ಅದು ಮಾಡಿಸಿದ್ರೆ? ಮಾಡಿಸಿದ್ರೆ ನಡೆಯುತ್ತೆ. ಕಲ್ತವ್ರು ಯಾವತ್ತು ಅದನ್ನ ದುರುಪಯೋಗ ಮಾಡ್ಕೊಳ್ಳಲ್ಲ, ತನ್ನ ಸ್ವಂತಕ್ಕಾಗಿ ಮಾಡ್ಕೊಳ್ಳಲ್ಲ, ತನ್ನ ಇಷ್ಟಕ್ಕಾಗಿ. ಆಮೇಲೆ ಏನಾದರೂ ಹಂಗೆ ಯಾರ ಕಷ್ಟ ಇತ್ತಂದರೆ ಅದಕ್ಕೇನೋ ಒಂದು ಸರಿಪಡಿಸೋಕ್ಕೆ, ಒಳ್ಳೇದು ಮಾಡೋಕ್ಕೆ ಹೊರತು ಅದನ್ನ ಉಪಯೋಗಿಸ್ತಾರೆ ಹೊರತು ಅದರಿಂದ ಯಾರು ಕೆಟ್ಟದ್ದು ಮಾಡಲ್ಲ ಕಲ್ತವ್ರು. ಅಲ್ಲೆಲ್ಲವ್ರದ್ದು ನಾನು ಅಗೋರಿ ಅಂತಾರೆ, ಬೇಕಾದ್ರೆ ನಾನು ಅದನ್ನ ಕಲ್ತಿದ್ದೀನಿ ಅಂತಾರೆ. ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಸುಮ್ಮನೆ 1-2 ಏನೋ ಹಾಕೊಂಡ್ಬಿಟ್ಟು ಮಾಡ್ಕೊಂಡು ಗಡ್ಡ ಕೂದಲೆಲ್ಲ ಬೆಳೆಸ್ಕೊಂಡ್ಬಿಟ್ರೆ ಅವ್ನು ಏನಿಲ್ಲ ಅಂದ್ರೂ ಅವನ್ನ ನಂಬ್ತಾರೆ ಜನ. ಅವ್ನು ಏನು ಹೇಳಿದ್ರು ಅದನ್ನ ಅದು ಓಕೆ ಅಂತಾರೆ. ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥದ್ದು ಇದು 2. ಬ್ಲ್ಯಾಕ್ ಮ್ಯಾಜಿಕ್ ಇದು ಬಂದು ಇಂಗ್ಲೀಷ್ ವರ್ಡ್ ಮಾತು. ಅದು ಹೇಳಕ್ ಸುಲಭ, ಅದನ್ನ ಕಲಿಯಕ್ಕೆ ತುಂಬಾ ಕಷ್ಟ ಇದೆ, ಅದು ಗೊತ್ತಿಲ್ಲ. ಹೌದು. ಗುರುಜಿ, ನಿಮ್ಮ ಹತ್ರ ವಿದ್ಯೆ ಏನಾದರೂ ಕಲಿಯಕ್ಕೆ ಬಂದರೆ ಅವ್ರನ್ನ ಕರ್ಕೊಂತೀರಾ? ಖಂಡಿತ. ನಾನು ನನ್ನ ಶಿಷ್ಮಗ ಬಂದು ಕೇರಳಕ್ಕೆ ಹೋದೆ, ಒಬ್ಬನು ಬಂದು ಇಲ್ಲಿ ತುಮಕೂರದಲ್ಲಿ. ಟೋಟಲಾಗಿ 4 ಜನಕ್ಕೆ ವಿದ್ಯೆ ಕಲಿಸಿದ್ದೀನಿ ನಾನು. ಒಬ್ಬನು ಇಲ್ಲೇ ಬೆಂಗಳೂರಿಗೆ ಅವನೆ, ಒಬ್ಬನು ಹುಬ್ಳಿಗೆ ಅವನೆ ಚಿಕ್ಕ ಮಕ್ಕಳು, ಒಬ್ಬನು ಕೇರಳಕ್ಕೆ ಹೋದೆ. ಗ್ಯಾಂಗ್ರೀನಿಗೂ ಕೊಡ್ತೀನಿ, ಗ್ಯಾಂಗ್ರೀನ್ ಆಗತ್ತಲ್ಲ, ಗ್ಯಾಂಗ್ರೀನಿಗೂ ಮದ್ದು ಕೊಡ್ತೀನಿ. ಆಮೇಲೆ ಇದು ಕ್ಯಾನ್ಸರ್ಗೂ ಕೊಡ್ತೀನಿ ನಾನು. ಕ್ಯಾನ್ಸರ್ ಅಂದರೆ ಹುಣ್ಣು ಹೊರಗಡೆಯಿಂದ ಆಗಿರಬೇಕು. ಈ ಒಳಗಡೆ ಗಂಟೆ ಆಗಿರತ್ತೆ ಅಲ್ಲ, ಒಳಗಡೆನೆ ಆಗಿ ಒಳಗಡೆ ಹೊಡೆದು ಅವೆಲ್ಲ ಏನೇನೋ ಆಗಿ ಇದಾಗ್ತದೆ, ಅದು ನಮ್ಗೆ ಗೊತ್ತಾಗಲ್ಲ. ಆದರೆ ನನಗೇನಂತೇಳಂದ್ರೆ ಇದ್ರ ಬಗ್ಗೆ ನನಗೆ ಚೆನ್ನಾಗಿ ವಿದ್ಯೆ ಇದೆ. ಹೊರಗಡೆಯಿಂದ ಕ್ಯಾನ್ಸರಿಗೆ ಹುಣ್ಣಾಗಿರಬೇಕು. ಹೊರಗಡೆಯಿಂದ ಆಯ್ತಂದ್ರೆ ಆ ಹುಣ್ಣು ಮಾಯ್ಸಕ್ಕಾಗಲ್ಲ, ಹಾಸ್ಪಿಟ್ಲಲ್ಲಿ ಇಂಗ್ಲೀಷ್ ಮೆಡಿಸಿನಲ್ಲಿ ಆಗಲ್ಲ. ನಾನು ಇದನ್ನ ಒಣಗಿಸ್ಕೊಡ್ತೀನಿ, ನಾರ್ಮಲ್ ಯಾವ ಥರ ಇತ್ತು ಆ ಥರ ಮಾಡ್ಕೊಡ್ತೀನಿ. ಆದರೆ ಹೊರಗಿಂದ ಆಗಿರ್ಬೇಕು ಕಂಪಲ್ಸರಿ.
ಕಂಪ್ಲೀಟ್ ನೀವೆಲ್ಲ ಆಯುರ್ವೇದ ಥರ ಟ್ರೀಟ್ಮೆಂಟ್ ಕೊಡೋದು? ಹೌದು, ಆಯುರ್ವೇದ ಅಲ್ಲ, ಗಿಡಮೂಲಿಕೆ ಅಲ್ಲ. ಗಿಡಮೂಲಿಕೆ. ಹೌದು, ಇದು ಉತ್ತರ ಕರ್ನಾಟಕದಲ್ಲಿ ಕಪ್ಪದ ಗುಡ್ಡ ಅಂತ ಹೇಳಿ ಇದೆ, ಕಪ್ಪದ ಗುಡ್ಡ. ಕಪ್ಪದ ಗುಡ್ಡದಲ್ಲಿ ಸಿಗತ್ತೆ. ಆಮೇಲೆ ಮಾದೇಶ್ವರ ಬೆಟ್ಟಕ್ಕೆ ಸಿಗತ್ತೆ. ಆಮೇಲೆ ಸಿದ್ಧಾರ ಬೆಟ್ಟಕ್ಕೆ ಹೋಗ್ತೀವಿ. ಇಲ್ಲ ಅಂದ್ರೆ ನಾವು ನಂದಿ ಬೆಟ್ಟಕ್ಕೆ ಹೋಗ್ತೀವಿ, ಇಲ್ಲ ಕೋಲಾರ ಅಂತರ್ಗಂಗೆ ಬೆಟ್ಟಕ್ಕೆ ಹೋಗ್ತೀವಿ. ಹಿಂಗೆ ಹೋಗಿ ಗಿಡಮೂಲಿಕೆ ಸಂಗ್ರಹ ಮಾಡ್ಕೊಂಡ್ ಬಂದು ಮಾಡಿಕೊಡ್ತೀವಿ. ಯಾವ ತರ ಯಾರು ಪೇಷಂಟ್ ಬರ್ತಾರೋ, ಯಾವ ತರ ಕಾಯಿಲೆ ಬರುತ್ತೋ ಆ ಕಾಯಿಲೆಗೆಲ್ಲ ಕೊಡ್ತೀವಿ. ಒಟ್ನಲ್ಲಿ ನಿಮ್ಮ ಹತ್ರ ಬಂದ್ರೆ ಎಲ್ಲ ಟ್ರೀಟ್ಮೆಂಟ್ಗೂ ಲೈಕ್ ಕಂಪ್ಲೀಟ್ ಸೊಲ್ಯೂಷನ್ ಸಿಗುತ್ತೆ ಅಲ್ವಾ? ಕಂಪಲ್ಸರಿ ಕ್ಯೂರ್ ಆಗೇ ಆಗುತ್ತೆ ಅದು. ಆ ತಂತ್ರವಿದ್ಯೆ ಆಗಿರಲಿ ಅಥವಾ ಈ ಗಿಡಮೂಲಿಕೆಯಿಂದ ಏನಾದರೂ ಮನುಷ್ಯನಿಗೆ ಆರ್ಥಿಕವಾಗಿ ಏನೋ ಸಮಸ್ಯೆ ಆಗಿರಲಿ ಅಥವಾ ಏನಾದರೂ ಆಗಿರಲಿ, ರೋಗ ರುಜಿನ ಇನ್ನೊಂದಕ್ಕೆಲ್ಲ ಮಾಡ್ತೀವಿ. ಗುರೂಜಿ, ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಸ್ವಲ್ಪ ನಮ್ಗೆ ಹೇಳ್ತೀರಾ, ಹೇಗಿರುತ್ತೆ ಅಂತ? ಲೈಫ್ ಸ್ಟೈಲ್ ಅಂದರೆ ಅಷ್ಟೇ ನಂದು ರಾಯಲ್ ಆಗಿ ಲೈಫ್ ಸ್ಟೈಲ್ ಏನಿಲ್ಲ. ಬೆಳಗ್ಗೆ ಹೇಳೋದು ಬೆಳಗ್ಗೆ ದಿನ ಹೇಳೋದು ನಾನೊಂದು 5 ಗಂಟೆ 6 ಗಂಟೆಗೆ ಇಲ್ಲ ಅಂದ್ರೆ ಕೆಲಸ ಏನಿರಲಿಲ್ಲ ಅಂದ್ರೆ 11 ಗಂಟೆವರೆಗೂ ಹೋಗತ್ತೆ ತಾಯಿ. ಅಂದ್ರೆ ಎಲ್ಲಾದ್ರೂ ಹೋಗಿ ಸುಸ್ತಾಗಿ ಬಂದೇನೋ ಆಯ್ತಂದ್ರೆ ಆ ದಿವಸ ಹೋಯ್ತು 10-11 ಗಂಟೆ ಹಿಂಗೆಲ್ಲ ಹೇಳ್ತೀನಿ. ಇಲ್ಲಾಂದ್ರೆ ಕಂಪಲ್ಸರಿ ದಿನ ಹೇಳೋದು 5-6 ಗಂಟೆಗೆ ಹೇಳ್ತೀವಿ ತಾಯಿ. ಸ್ನಾನ ಗಿನ ಮಾಡ್ಕೊಂಡ ತಕ್ಷಣ ಏನೋ ಒಂಚೂರು ದೇವ್ರು ಕೊಟ್ಟಿರ್ತೀನಿ, ತಿಂಡಿ ಮಾಡ್ಕೊಂಡು ಯಾರೋ ಸಿಕ್ಕರೆ ಜನಕ್ಕೆ ಸಿಗೋದು, ಇಲ್ಲ ಅಂದ್ರೆ ಯಾವ್ದಾದ್ರು ದೇವಸ್ಥಾನ ಇಲ್ಲ ಏನಾದ್ರು ನೋಡ್ಕೊಂಡು ಅಲ್ಲೊಂಚೂರು ಕಾಲಾಗಿಲ್ಲ ಕಳ್ಕೊಂಡು ಹಂಗೂ ಹಿಂಗೂ ಮಧ್ಯಾಹ್ನ ಸಾಯಂಕಾಲ ಗಂಟ ಕಳಿತೀವಿ. ಸಾಯಂಕಾಲಕ್ಕೆ ಹಿಂಗೆ ಯಾರು ಪರಿಚಯ ಇದ್ದವರು, ನನಗೆ ಇಷ್ಟಪಡೋರು, ನಿಮ್ಮಂಥವ್ರು ಭಕ್ತರ ಮನೆಗೆ ಅಲ್ಲಲ್ಲಿ ಹೋಗ್ತೀನಿ. ಇಲ್ಲ ಅಂದರೆ ನೈಟ್ ಟೈಮ್ನಲ್ಲಿ ಮಶಾನಕ್ಕೆ ಸ್ವಲ್ಪ ಜಾಸ್ತಿ ನಾನು ಹೋಗೋದು. ಮಶಾನಲ್ಲಿ ಒಂದು 12 ಗಂಟೆ 1 ಗಂಟೆಗೆಲ್ಲ ನೈಟ್ ಟೈಮ್ನಲ್ಲಿ ಹೋದೆ ಅಂದ್ರೆ 3 ಗಂಟೆಗೆ ಬರ್ತೀನಿ ತಾಯಿ. ಏನು ಮಾಡ್ತೀರಾ ಅಲ್ಲಿ? ಒಂದು ಸಿದ್ಧಿ ಸಾಧನೆಗಳು ಏನೋ ಇರ್ತಾವೆ ನಮ್ಗೆ, ಜಪ ಸಿದ್ಧಿ ಸಾಧನೆ. ಈಗ ಮಶಾಣ ಅಂದ್ರೆ ರುದ್ರಭೂಮಿ ಅಂತಾರೆ, ಅಲ್ಲಿ ರುದ್ರ ವಾಸವಾಗಿರ್ತಾನ ಅಂತೇಳಿ ನಾವು ರುದ್ರನ ಆರಾಧನೆ ಮಾಡೋರು. ಅದಕ್ಕೆ ನಮ್ಗೊಂಚೂರು ಮಶಾಣ ಅಂದ ತಕ್ಷಣ ಏನೋ ಒಂಥರ ನಮ್ಗೆ ಖುಷಿ, ಏನೋ ಒಂಥರ ಸಂತೋಷ. ನಾರ್ಮಲ್ ಜನಕ್ಕೆ ಭಯ ಆಗುತ್ತೆ, ನಿಮಗೆ ಭಯ ಆಗಲ್ಲ. ನಮ್ಗೇನೋ ಒಂಥರ ಖುಷಿ ಸಿಗುತ್ತೆ. ಅಲ್ಲಿ ಹೋದ ತಕ್ಷಣ ಏನೋ ಒಂಥರ ಸುಖ ಸಿಕ್ಕಂಗೆ ಒಂಥರ. ಗುರುಜಿ, ಸ್ಮಶಾನದಲ್ಲಿ ದೆವ್ವಗಳು ಇರುತ್ತೆ ಅಂತಾರಲ್ಲ, ಅದೆಲ್ಲ ನಿಜಾನ? ಅಂತದ್ದೇನು ನೀವು ಯಾವಾಗಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿದೀರಾ? ದುಷ್ಟಶಕ್ತಿಗಳು ಇದ್ದೇ ಇರ್ತವೆ, ನಮ್ಗೆ ತೊಂದರೆ ಅಂತೂ ಇನ್ನೂರಿಗೆ ಯಾವ ಮಾಡಿಲ್ಲ. ಆದರೆ ಮಶಾನದಲ್ಲಿ ಅವು ದೆವ್ವ ಪವ್ವ ದೆವ್ವ ಇರದಂತ ಸ್ಥಾನ ಯಾವುದಿಲ್ಲ. ಎಲ್ಲಾ ಕಡೆಗೂ ಇದಾವೆ, ಅಲ್ಲೂ ಇದಾವೆ. ಆದ್ರೆ ನಾವು ಯಾವ್ಯಾವ ತರ ನಾವು ಮನಸ್ಸಿಗೆ ಯೋಚನೆ ಮಾಡ್ಕೊಂತೀವಿ ಅದೇ ತರ ನಮಗೆ ಭಾಸವಾಗತ್ತೆ ತಾಯಿ. ಕತ್ಲಲ್ಲಿ ಒಂದು ಅಗ್ಗದ ತುಂಡು ಬಿದ್ರೂ ಕೂಡ ನಾವು ಅಂತ ಹೇಳಿದ್ರೆ ಅದು ಅವೇ ಆಗುತ್ತೆ. ಗುರುಜಿ, ಇವಾಗ ದೆವ್ವ ಎಲ್ಲ ಬಿಡ್ಸಕ್ ಹೋಗ್ತಿರಲ್ಲ, ನಿಮ್ಗೆ ಏನಾದ್ರು ತೊಂದರೆ ಕೊಟ್ಟಿದ್ಯಾ ಅವಾಗ? ಭಗವಂತಂದೇ ಇನ್ನೋರ್ಗೆ ನಮ್ಗೆ ಹಂಗೇನಾಗಿಲ್ಲ. ಕೆಲವರು ಏನಾದ್ರು ಒಂದು ಹಂಗೆ ಹಿಂಗೆ ನಮ್ಮ ಕೈಯಿಂದ ಏನೋ ಮಿಸ್ ಮಾಡ್ಕೊಂಡ್ರೆ ಅದು ನಮ್ಗೇನೋ ಒಂಚೂರು ಫೇಟ್ ಆದಂಗೆ ಆಗತ್ತೆ. ಆದರೆ ಇನ್ನೂವರೆಗೆ ಹಂಗೇನಾಗಿಲ್ಲ ತಾಯಿ. ನೋಡಿದ್ದೀರಾ ನೀವು ದೆವ್ವನ? ನೋಡಿದ್ದೀನಿ ತಾಯಿ. ಹೆಂಗಿರುತ್ತೆ ಅದು ನೋಡಕ್ಕೆ? ಒಂಥರ ಹೇಳಕ್ಕಾಗ ವಿಚಿತ್ರವಾಗಿರ್ತವೆ ನೋಡಕ್ಕೆ. 1-2-3 ಸರ್ತಿ ದೇವಿನ ಮದುವೆಗೇನೋ ಹೋಗಿದ್ದೆ ನಾನು. ಹೇಳ್ತಾರೆ ಒಂದಿನ ಏನಾಯ್ತು ತಾಯಿ ಅಂದರೆ, ನಾನು ರಾಯಚೂರ್ಗೆ ಹೋಗಿದ್ದೆ. ರಾಯಚೂರ್ಗೆ ಹೋಗ್ಬಿಟ್ಟು ಅದು ಗದ್ದೆನಲ್ಲಿ ಒಂದು ಗದ್ಗೆ ಒಂದು ಹಿಂಗೆ ನಂತರ ಗುರುಗಳವರು ಅವರು ಹೊಲದಲ್ಲಿ ಗದ್ಗೆ ಮಾಡೋರು. ಅವರು ಗದ್ಗೆಗೆ ನಾವು ಹೋಗಿ ನೈಟಲ್ಲೆಲ್ಲ ಹೋಗಿ ತಂಗಿದ್ವಿ, ಊಟ ಗೀಟ ಮಲ್ಕೊಂಡ್ವಿ. ಯಾರೋ ಆ ಮದ್ವೆಗೆ ಹೋಗಿ ಅವ್ರು ಏನೇನು ಮಾಡಿರೋ ಲಾಡು ಮತ್ತೆ ಮೈಸೂರು ಪಾಕ್ ಎಲ್ಲ ತಿಂದು ದೇವಗಳ ಮದ್ವೆಗೆ ಊಟ ಮಾಡಿದ್ರ? ನಮ್ಗೆ ಬೆಳಗ್ಗೆ ಗುರ್ತಾಯ್ತ ದೇವಿನ ಮದ್ವೆ. ಒಂದು 2 ಗಂಟೆ ಸುಮಾರವಾಗಿ ವಾದ್ಯ ಏನೋ ಬೆಳಕು ಏನೋ ಒಂದು ಆ ಮದ್ವೆ ನಿಪ್ನು ಹೋಗತ್ತಲ್ಲ ತಾಯಿ, ಆ ತರ ಎಲ್ಲ ಪಟ್ಟೆ ಪೀತಾಂಬ್ರ ಏನ್ ಜರ್ಜರಿ ಹಾಕೊಂಡು ಒಳೆ ಒಂಥರ ಪ್ರಕಾಶ ಎಲ್ಲ ಅವ್ರ ಮೇಲೆ. ನಾನು ಇದೇನಪ್ಪ ಅರ್ಧ ರಾತ್ರಿಗೆ ಹಿಂಗ್ ಹೋಗ್ತಾವ್ರೆ ಅಂತೇಳಿ ಹೋಗಿ ನೈಟಿಗೆ ಗುರ್ತಾಗ್ಲಿಲ್ಲ. ನೈಟ್ ನಾನು ಹೇಳ್ದೆ ಅದು ಮೈಸೂರು ಪಾಕು ಮತ್ತೆ ಲಾಡು ತಂದಿಟ್ಟಿದ್ದೆ ತಾಯಿ. ಅದನ್ನ ಅದಿರ್ಲಿಲ್ಲಮ್ಮ, 2 ಇಟ್ಕೆ ಕಲ್ಲಿತ್ತದು ಬೆಳಗ್ಗೆ. ನಾನು ತಂದು ಒಂದು ಬಟ್ಟೆಗೆ ಹಾಕಿ ಸುತ್ತಿ ಎಲ್ಲ ಹುಡುಗರು ಮಲಗಿದ್ರು ನನ್ನ ಜೊತೆ. 1-2-3 ಹುಡುಗರು ಇದ್ರು ತಾಯಿ, ಮಲಗಿದ್ರು. ಹೇಳೋಣ ಅಂತೇಳಿ ಬೆಳಿಗ್ಗೆ ಹೋಗಿ ಇಟ್ಟಿದ್ದೆ. ಅಂದ್ರೆ ಮದ್ವೆಗೆ ಹೋಗಿದ್ದೆ, ಲಾಡು ಮೈಸೂರು ಪಾಕ್ ಅಂತ ಕೊಡೋಣ ಅಂತ ಇಟ್ಟಿದ್ದೆ ತಾಯಿ. ಬೆಳಗ್ಗೆ ಇಟ್ಕೆ ಆದ್ವು. ಆ ರಾಯಚೂರೆಲ್ಲ ಊರಿಗೆ ಹೋಗಿ ಹೇಳಿದ್ವಿ, ಚಿಂತಿನಿ ಅಂತೇಳಿ ಊರ ಹೆಸರು ಅದು. ಹೋಗಿ ಹೇಳಿದ್ಮೇಲೆ, ಗುರುವೇ ನೀವು ಹಿಂಗೆ ಈ ತರ 1-2-3 ಜನ ನಮ್ಮ ಊರವರೆಲ್ಲ ನೋಡವ್ರೆ, ಅದ್ ಬೇರೆನೇ ಕತ್ತಿ ಅಂತ ಅವಾಗ ಹೇಳಿದ್ರು. ನಾನು ದೇವಿನ ಮದ್ವೆ ಆದಾಗ ಏನು ತೊಂದರೆ ಆಗ್ಲಿಲ್ವಾ? ಏನಾಗ್ಲಿಲ್ಲ ತಾಯಿ, ಎಲ್ಲರೂ ನಾರ್ಮಲ್ ಜನ ತರನೇ ಇದ್ರು. ಪರಮಾತ್ಮ ಮದುವೆ ನಿಬ್ಬಂದಲ್ಲಿ ಎಲ್ಲ ದೆವ್ವ ಭೂತಾಳ ಯಕ್ಷಿಣಿಗಳನ್ನೇ ಇದ್ರು. ತಾಯಿ ಪಾರ್ವತಿನ ಶಿವ ಕೇಳಕ್ ಹೋದಾಗ ಅದ್ರಾಗೆ ಎಲ್ಲ ಯಕ್ಷಿಣಿಗಳು ದೆವ್ವ ಭೂತಾನೇ ಇತ್ತು ಆ ಅಪ್ಪನ ನಿಬ್ಬಂದಲ್ಲಿ. ಅವ್ನು ರುಂಡು ಮಾಲೆ ಹಾಕೊಂಡು ನಂದಿ ಏರಿ ಮೈ ತುಂಬ ಭಸ್ಮ ಹಚ್ಕೊಂಡು ಎಲ್ಲ ಕುಣಿಯವರು ಬಾರಿಸೋರು ವಾದ್ಯ ಎಲ್ಲ ದೆವ್ವ ಭೂತ ಪಿಶಾನಿ ಯಕ್ಷಿಣಿ ಡಾಕಿನಿ ಶಾಕಿನಿಗಳೇ ಎಲ್ಲ. ಕೇಳಕ್ ಸ್ವಲ್ಪ ವಿಚಿತ್ರವಾಗಿದೆ, ಅದು ನಿಜಾನೇ ಅಲ್ಲ? ನಿಜ.
ಶಿವಪುರಾಣದಲ್ಲಿ ಇದ್ರೆಲ್ಲ ವರ್ಣನೆ ಬರುತ್ತೆ. ನಿಮ್ದು ಆಶ್ರಮ ಐತಲ್ಲ ಗುರುಜಿ, ಹ್ಞೂ ಬೆಟ್ಟದ ಮೇಲೆ ಇದೆ, ಕೋಲಾರ ಬೆಟ್ಟದ ಮೇಲೆ ಅಲ್ಲಿದೆ. ಇವಾಗೂ ಹೋಗ್ತೀರಾ ಅಲ್ಲಿಗೆ? ಆಮ ಅಂತರಂಗಿ ಬೆಟ್ಟದ ಮೇಲೆ ಒಂದು ವಾರದಲ್ಲಿ ಒಂದು 4 ದಿನ, ಒಂದು ತಿಂಗಳಲ್ಲಿ ಒಂದು 4 ದಿನ ಅಲ್ಲಿ, ಒಂದು 4 ದಿನ ಧಾರವಾಡ, ಮಿಕ್ಕಿದ ದಿನ ಎಲ್ಲ ಇಲ್ಲೇ. ನಾರ್ಮಲ್ ಜನ ಅಲ್ಲಿಗೆ ಬರ್ಬೋದು ಆಶ್ರಮಕ್ಕೆ? ಬರ್ಬೋದು ಅದೇನಿಲ್ಲ. ನನ್ನ ನೋಡೋಕ್ಕೆ ಅಂತೇಳಿ ನಾರ್ಮಲ್ಲೂ ಬರ್ತಾರೆ, ಅಘೋರಿಗಳು ಬರ್ತಾರೆ, ಕಾಶಿ, ವಾರಣಾಸಿ, ಬ್ರಹ್ಮಕೇಶ್, ಹರಿದ್ವಾರ್ ಆ ಕಡೆಯಿಂದ ಎಲ್ಲ ನನ್ನ ನೋಡೋಕ್ಕೆ ಅಂತೇಳಿ ಅಘೋರಿಗಳು ಅವರೆಲ್ಲ ಸಾಧು ಸನ್ಯಾಸಿಗಳೆಲ್ಲ ಬರ್ತಾರೆ. ಅವಾಗ ಅನ್ನದಾಸೋಹ ನಡೆಯುತ್ತೆ. ಏನೋ ಪೂಜೆ ಪುನಸ್ಕಾರ ಹಂಗೆ ಹಿಂಗೆ ಹೋಮ ಇತ್ಯಾದಿ ಎಲ್ಲ ಏನು ನಡಿಬೇಕು ಒಂದು ಆಶ್ರಮದಲ್ಲಿ ಆ ಥರ ಎಲ್ಲ ನಡೆಯುತ್ತೆ. ಭೇಟಿಯಾಗಕ್ಕೆ ತುಂಬ ಜನ ಬರ್ತಾರೆ. ಕೋಲಾರ ಗಿಲಾರ ಆ ಕಡೆಗೆಲ್ಲ ಹತ್ತಿರ ಆಗೋರು ಆ ಕಡೆ ಬರ್ತಾರೆ, ಇಲ್ಲ ಬೆಂಗಳೂರಿಂದನೂ ಬರ್ತಾರೆ. ಹಂಗೆಲ್ಲ ನಾನು ಎಲ್ಲಿರ್ತೀನೋ ಅಲ್ಲಿ ನೋಡ್ಕೊಂಡು ಬರ್ತಾರೆ ಜನ ಅಷ್ಟೇ. ನೀವು ಜಾತಿ ಭೇದ ಭಾವ ಏನು ಮಾಡಲ್ಲ, ಎಲ್ಲಾ ತರ ಧರ್ಮದವ್ರಿಗೂ ಸಹಾಯ ಮಾಡ್ತೀರಾ ಅಲ್ವಾ? ಆ ಜಾತಿ ಅಂದ್ರೆ ಅದು ನಮ್ಗೆ ಅರ್ಥನೂ ಆಗಲ್ಲ. ಜಾತಿ ಅನ್ನೋದು ನನ್ನ ಮುಂದೆ ಒಂದು 2 ಜಾತಿ ತಾಯಿ, ಒಂದು ಹೆಣ್ಣು ಒಂದು ಗಂಡು, ಒಂದು ನರ ಒಂದು ನಾರಿ, ಇವೆರಡೇ ಜಾತಿ ತಾಯಿ. ಅದನ್ನ ಬಿಟ್ಟು ಬೇರೆ ಜಾತಿ ಅನ್ನೋದೆಲ್ಲ ಸುಳ್ಳು ನಾವು ಮಾಡ್ಕೊಂಡು ನಮ್ಮ ತಪ್ಪು ಕಲ್ಪನೆ ಇವೆಲ್ಲ ನಮ್ಮ ತಲೆಗೆ ಬಂದರೂ ಬಂದುಗಳಿವೆ. ಸೊ ನಿಮಗೆ ಡೈರೆಕ್ಟಾಗಿ ಭೇಟಿ ಮಾಡಬೇಕು ಬೆಂಗಳೂರಲ್ಲಿರೋರು ಅಂದರೆ ಕಾಟನ್ ಪೇಟೆಯಲ್ಲಿ ಬರಬೇಕು, ಫೋನ್ ಮಾಡ್ಕೊಂಡು ಬರಬೇಕಲ್ಲ? ಫೋನ್ ಮಾಡ್ಕೋಬೇಕು. ಫೋನ್ ಮಾಡ್ಕೊಂಡ್ರೆ ಗೊತ್ತಾಗತ್ತೆ ನಾನು ಎಲ್ಲಿದ್ದೀನಿ ಅನ್ನೋಂಥದ್ದು. ಒಂದೊಂದು ಟೈಮ್ 15 ದಿನ ಬರಲ್ಲ ಕಾಟನ್ ಪೇಟೆ ಕಡೆಗೆ, ಬೆಂಗಳೂರಲ್ಲೇ ಇರ್ತೀನಿ, ಬರಲ್ಲ. ಯಾವುದಾದ್ರು ಭಕ್ತರ ಮನೇಲಿ ಇರ್ತೀನಿ, ಮೇಲೆ ಇರ್ತೀನಿ, ಇಲ್ಲಾಂದ್ರೆ ಅಣ್ಣಾಪುರದಲ್ಲಿ. ಫೋನ್ ಮಾಡಿದ್ರೆ ಕನ್ಫರ್ಮ್ ಆಗಿ ನಾನು. ಜನಗಳು ನಂಬಿಕೆ ಇಟ್ಟು ಬಂದರೆ ಅದು ಅವ್ರ ಇದಕ್ಕೆ ಬಿಟ್ಟಿದ್ದು, ನಂಬಿಕೆ ಇಲ್ಲ ಅಂದರೆ ಬರೋದಕ್ಕೆ ಹೋಗ್ಬಾರ್ದು ಅಂತ ನನ್ನ ಒಪಿನಿಯನ್. ಏನಂತೀರಾ? ಸತ್ಯಮ್ಮ, ನಂಬಿಕೆನೇ ದೈವ. ನಂಬಿಕೆ ಇಟ್ಟು ನಿಮ್ಮ ಹತ್ರ ಬಂದರೆ ಖಂಡಿತ ಅದಕ್ಕೆ ಸೊಲ್ಯೂಷನ್ ಸಿಕ್ಕುತ್ತೆ. ನಂಬಿಕೆ ಇಲ್ಲದೆ ಏನೋ ಡೌಟಲ್ಲಿ ಬಂದರೆ ಅದು ಖಂಡಿತ ಆಗಲ್ಲ ಅಂತ. ನಂಬಿಕೆಯಿಂದ ಯಾವುದೂ ಕೆಲಸ ಆಗಲ್ಲ. ಇನ್ನೊಂದು ಹೆಂಗಿದೆ ಅಂದರೆ ಎಲ್ಲ ಕಡೆ ಅಲ್ಲಿ ಇಲ್ಲಿ ನೋಡಿ ಅದು ಇದು ಅಂತೀವಿ, ಮನುಷ್ಯನ ನಂಬಿಕೆ ಅನ್ನೋದು ಹಾಳು ಮಾಡಿಬಿಟ್ಟವ್ರು. ಎಷ್ಟೊಂದು ಜನ ನಂಬಲ್ಲ, ಅಯ್ಯೋ ಇದೆಲ್ಲ ನಿಜನಾ ಸುಳ್ಳ ಅಂತ ಹೇಳ್ತಿರ್ತಾರೆ. ಅವರೆಲ್ಲ ಫಸ್ಟ್ ಎಲ್ಲೆಲ್ಲೋ ಹೋಗಿ ನಂಬಿಕೆನ ಕಳ್ಕೊಂಡ್ ಬಂದ ಮೇಲೆ ಆ ಥರ ಆಗಿರ್ತಾರೆ. ಹೌದು, ಕರೆಕ್ಟ್. ಇದೇನು ಸತ್ಯನಾ ಇದು ಸುಳ್ಳು ಅಂತ ಎಲ್ಲರೂ ನಂಬೋರೆ, ಎಲ್ಲ ದೈವ ಭಕ್ತರೇ ಎಲ್ಲರೂ. ದೈವ ಇನ್ನೊಂದು ಮತ್ತು ಇಡೀ ಸೃಷ್ಟಿನ ನಡೆಸ್ತಾ ಇರೋ ಒಂದು ಏನೋ ಒಂದು ಶಕ್ತಿ ಇದೆ, ಒಂದು ದೈವ ಅಂತ ಎಲ್ಲ ಗುರುತು. ಅದನ್ನೆಲ್ಲ ಹೋಗಿ 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 ಅಲ್ಲಿ ಇಲ್ಲಿ ಕಳ್ಕೊಂಡ್ಬಿಟ್ಟಾರಲ್ಲ ನಂಬಿಕೆ. ಅದಕ್ಕಾಗಿ ಅದು ಭಯ, ಎಲ್ರು ನಂಬದ್ ಕಷ್ಟ ಅಂತಿದ್ದಾರೆ ಇಷ್ಟೇ ಅಂತಾರೆ. ಗುರುಜಿ, ನೀವು ಚಾರ್ಜಸ್ ಏನು ಇದು ಮಾಡ್ತೀರಾ ಟ್ರೀಟ್ಮೆಂಟ್ಗೆ? ಅಂಥದಕ್ಕೇನು ಚಾರ್ಜ್ ಮಾಡಲ್ಲ ಅಮ್ಮ, ಎಲ್ಲ ಅವೈಲೇಬಲ್. ಗಿಡಮೂಲಿಕೆ ಎಲ್ಲ ಬೆಟ್ಟದಲ್ಲಿ ಸಿಗುವಂಥದ್ದು. ಅದು ನನ್ನ ಶ್ರಮನೂ ಇದೆ, ಅರ್ಥ ಆಯ್ತಾ? ಅದನ್ನೇನೋ ನೋಡ್ಕೊಂಡು ಅವ್ರು ಚೆನ್ನಾಗಾದ್ಮೇಲೆ ನನಗೇನೋ ಒಂದು ಕೊಟ್ರು ಅಂದರೆ ಅವ್ರ ಸಂತೋಷದಿಂದ ನಾನು ತೊಗೊಂತೀನಿ ತಾಯಿ. ಗಿಡಮೂಲಿಕೆ ಬಗ್ಗೆ, ಎರಡನೇ ತಂತ್ರ ಮಂತ್ರದ ಬಗ್ಗೆ, ಅದನ್ನ ಬೇರೆ ಬೇರೆ ಥರ ವಿಧಿವಿಧಾನಗಳಿದೆ ವಿದ್ಯೆದು. ಅವ್ರು ಬಂದು ಅದನ್ನ ಭೇಟಿ ಮೊದಲೇ ಇವಾಗಿನ ಕಾಲ ಎಲ್ಲ ಸರಿ ಇಲ್ಲ, ಅದಕ್ಕೆ ಎಲ್ಲ ಥರದ ಮಾಹಿತಿನ ಇದರಿಂದ ಕೊಟ್ಟೆ ಅಂದರೆ ಅದು ಹೋಗಲ್ಲ. ಅವ್ರು ಬಂದು ನನಗೇನೋ ಒಂದು ಭೇಟಿ ಆದರೆ ನಾನು ಅದ್ರ ಮುಖಾಂತರ ಅದು ಏನಿದೆ ನೋಡಿ, ಆ ಸಮಸ್ಯೆ ನೋಡಿ ಆ ಥರ ಅದನ್ನ ಹೇಳ್ತೀನಿ. ಗಿಡಮೂಲಿಕೆ ಅಂತೂ ಎಲ್ಲ ಪ್ರಕೃತಿ ನಿಯಮದ ಎಲ್ಲಾದರೂ ಸಿಗ್ತಾವೆ, ಏನೋ ಒಂದು ಮಾಡಿ ಕೊಡ್ತೀವಿ. ಅದು ಬೇರೆ ಇದು ಬೇರೆ, ತಂತ್ರವಿದ್ಯೆನೇ ಬೇರೆ, ಗಿಡಮೂಲಿಕೆ ಇದು ವಿದ್ಯೆನೇ ಬೇರೆ. ಮನುಷ್ಯನ ಎಷ್ಟು ಆರೋಗ್ಯ ಸಮಸ್ಯೆಗೆ ನೀವು ಮದ್ದು ಕೊಡ್ತಾ ಇದ್ದೀರಾ. ಸೊ ಏನೇ ಬೇಕು ಅಂದ್ರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರಿಗೆ ಸೊಲ್ಯೂಷನ್ ಸಿಗುತ್ತೆ. ಹೌದು ತಾಯಿ, ಖಂಡಿತ. ಈ ವಿಡಿಯೋ ನೋಡಿದ್ಮೇಲೆ ಸಾಕಷ್ಟು ಜನಕ್ಕೆ ಅನಿಸಿರುತ್ತೆ ಇದು ಸತ್ಯನಾ ಸುಳ್ಳ ಅಂತ. ಸೊ ಎಲ್ಲ ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು ಅಂತಲೇ ಹೇಳ್ಬೋದು. ನಾನಂತೂ ಕೆಲವೊಂದಷ್ಟು ಸಮಸ್ಯೆಗಳಿಗೆ ಇವ್ರು ಪರಿಹಾರ ಕೊಟ್ಟಿರೋದನ್ನ ಲೈವಲ್ಲಿ ನೋಡಿರೋದ್ರಿಂದ ಸೊ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಲಿ, ಎಲ್ಲರಿಗೂ ಅಲ್ಲ ಅಂದರೂ ಕೆಲವೊಂದಷ್ಟು ಜನಕ್ಕೆ ತುಂಬ ಅವಶ್ಯಕತೆ ಇರುತ್ತೆ, ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದು. ಮೊದಲನೇ ರೀಸನ್ ಈ ವಿಡಿಯೋ ಮಾಡಿದ್ದೇನಪ್ಪ ಅಂದರೆ, ಎಷ್ಟೋ ಜನ ಇನ್ಫರ್ಟಿಲಿಟಿಯಿಂದ ಇವಾಗ ಸಫರ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 10-15 ಇಯರ್ಸಿಂದ ಇನ್ಫರ್ಟಿಲಿಟಿ ಇರುತ್ತೆ. ಸೊ ಅಂಥವರಿಗೆ ಇವ್ರ ಹತ್ರ ಔಷಧಿ ತೊಗೊಂಡ ನಂತರ ಕೇವಲ 3 ತಿಂಗಳಲ್ಲಿ ಮಕ್ಕಳಾಗಿರುವಂಥದ್ದನ್ನು ಕೇಳಿಬಿಟ್ಟು ಸೊ ಒಂದು ವಿಡಿಯೋ ಮಾಡೋಣ, ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ, ಇದರಿಂದ ಒಬ್ರಿಗೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡು ಸೊ ಈ ವಿಡಿಯೋನ ಮಾಡಿದ್ದು. ಭೂಮಿ ಮೇಲೆ ಎಷ್ಟು ಪಾಸಿಟಿವಿಟಿ ಇದೆಯೋ ಅಷ್ಟೇ ನೆಗೆಟಿವಿಟಿ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ನಾವು ಎಲ್ಲವನ್ನು ನಂಬಲೇಬೇಕಾಗತ್ತೆ. ನಂಬಲ್ಲ ಅಂತ ಅಂದರೆ ಅದು ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು. ನಾನು ಕೂಡ ಇದೇ ರೀತಿ ಇದ್ದೆ, ಯಾವುದನ್ನು ನಂಬ್ತಾ ಇರಲಿಲ್ಲ, ದೇವರನ್ನು ನಂಬ್ತಾ ಇರಲಿಲ್ಲ, ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಇವತ್ತು ನಾನು ಅದೇ ರೀತಿ ಇಲ್ಲ, ಬದಲಾಗಿದ್ದೀನಿ. ಕೆಲವೊಂದಷ್ಟು ಸಿಚುವೇಶನ್ಸ್ಗಳು ನಮ್ಮನ್ನು ಬದಲಾಯಿಸುತ್ತೆ, ಅದೇ ರೀತಿ. ಸೊ ಎಲ್ಲ ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು, ಯಾವುದೇ ರೀತಿಯ ಫೋರ್ಸ್ ಇಲ್ಲ. ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದರೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಸಮಸ್ಯೆಗಳಿಗೆ ನೀವು ಪರಿಹಾರ ತಗೊಳ್ಳಿ ಅಂತಲೇ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ
ಒಂದಷ್ಟು ಜನಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾರಿಗೆ ನೀಡಿ ಇರುತ್ತೋ ಅವರಿಗೆ ಇದನ್ನು ಶೇರ್ ಮಾಡಿ, ಸೊ ದಟ್ ಅವ್ರಿಗೆ ಖಂಡಿತ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ಸೊ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್, ಟೇಕ್ ಕೇರ್.